ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲ, ಈ ಪ್ರತಿಭಟನೆಗಳಿಗೆ ಇವರೇ ಬರಬೇಕು ಅವರೇ ಬರಬೇಕು ಅಂತ ಬ್ಯಾರಿಕೇಡ್ಗಳನ್ನ ಹಾಕಿ ನೀವು ನೋಡ್ಕೊಳಕ್ಕಾಗಲ್ಲ. ಪ್ರತಿಭಟನೆ ಮುಕ್ತವಾಗಿರೋದು. ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ಇದೇ ರೀತಿ ಅಣ್ಣಾ ಮೂವ್ಮೆಂಟ್ ಅಲ್ಲಿ ನಾನು ಅಣ್ಣ ಅಂತ ಪ್ರಧಾನಮಂತ್ರಿ ನಿವಾಸದ ಎದುರುಗಡೆ ಹೋಗಿ ಪ್ರತಿಭಟನೆ ಮಾಡ್ತಾರೆ 2012 ಅಥವಾ 2013ರಲ್ಲೋ. ಆಗ ನೀವ್ ಯಾಕೆ ಬಂದ್ರಿ ಅವ್ರು ಯಾಕೆ ಬಂದ್ರಿ ಅಂತ ಕೇಳಲಿಲ್ಲ. ಎಲ್ಲರೂ ಇನ್ವಾಲ್ವ್ ಆದ್ರು. ಯಾಕೆಂದ್ರೆ ಅದ್ರ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಆಗಿತ್ತು. ಸೊ ಇವತ್ತು ಕೂಡ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಸ್ವಯಂ ಪ್ರೇರಿತರಾಗಿ ಯಾರು ಬರ್ತಾರೋ ಅವರನ್ನ ನಾವು ಬರಬೇಡ ಅಂತ ಹೇಳಕ್ಕಾಗೋದಿಲ್ಲ. ಅವ್ರು ಬಂದ ಮಾತ್ರಕ್ಕೆ ಹೋರಾಟದ ದಿಕ್ಕು ದೆಸೆ ತಪ್ಪಿ ಹೋಗೋದಿಲ್ಲ. ಇವತ್ತು ರಾಹುಲ್ ಗಾಂಧಿ ಬಂದ್ರ ಮಾತ್ರಕ್ಕೆ ಎಲ್ಲರೂ ಕಾಂಗ್ರೆಸ್ ಚೇಲಗಳಾಗಲ್ಲ. ಇವತ್ತು ವಿದ್ಯಾರ್ಥಿಗಳು ಏನು ಅಲ್ಲಿ ಹೋರಾಟಕ್ಕೆ ನಿಂತಿದ್ದಾರೆ. ಅವರು ನಾಳೆ ಬಿಜೆಪಿಯ ಸದಸ್ಯರು ಬಂದ್ರು ಕೂಡ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ಬಹಳಷ್ಟು ಜನ ಬಿಜೆಪಿ ಸದಸ್ಯರು ಬಂದ್ರು ಅಂದ ಮಾತ್ರಕ್ಕೆ ಅದು ಬಿಜೆಪಿ ಹೋರಾಟ ಆಗ್ಲಿಲ್ಲ. ಸೊ ಹೋರಾಟದ ದಿಕ್ಕು ದೆಸೆ ತಪ್ಪಿಸೋದಕ್ಕೆ ಬಹಳಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ. ಆದರೆ ಇವತ್ತು ನಿನ್ನೆಯ ಘಟನೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಯಿತು, ವಿದ್ಯಾರ್ಥಿಗಳು ಕಲ್ ತೂರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವತ್ತು ನಿಮ್ಗೆ ನಾನು ಏನೂ ಮಾಡೇ ಇಲ್ಲ ಆದ್ರೂ ಕೂಡ ನನ್ನ ದಮನ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಯುವಕರು ರೊಚ್ಚಿಗೆ ಹೇಳ್ತಾರೆ. ಇವತ್ತು ನೋಡಿ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಾಂಗ್ಲಾದೇಶ, ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ನಡೆದಂತಹ ಸನ್ನಿವೇಶಗಳ ಒಂದು ತುಣುಕು ನಿನ್ನೆ ಕಾಣ್ತು. ಅದಾಗಬಾರ್ದು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಯಾಕೆ ಅಂದ್ರೆ ಯಾವಾಗ ಇವರು ಯಾರು ವಾಂಗ್ಚುಕ್ ಅವರು ಯಾವಾಗ ನೇತೃತ್ವ ವಹಿಸ್ಕೊಂಡ್ರೆ ಇದು ಸರಿ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೊಂಡ್ವಿ. ಆದ್ರೆ ನಿನ್ನೆ ನಡೆದದ್ದು ಇದಕ್ಕೆ ಹೊಣೆ ಮತ್ತು ಕಾರಣ ಯಾರು? ಶಶಿಕಾಂತ್. ಕಾರಣ ಯಾರು? ಪ್ರಭುತ್ವ. ಊರಿಗೂ ಹೋಗೋ ಒಂದು ಸಮಸ್ಯೆಗೆ ಕೊಡ್ಲೆ ತೆಗೆದುಕೊಂಡು ಒಂದು ನೀವು ಹೇಳಿದ ಹಾಗೆ ಬಹಳ ಚಿಕ್ಕ ಸಮಸ್ಯೆ ಆಗಿತ್ತು ಇದು. ಇವರು ನೆಗ್ಲಿಜೆನ್ಸಿ ಮಾಡಿದ್ರು. ಇವ್ರು ಯಾರೋ ಕಾಕ್ರೋಚ್ಗಳು, ಇವ್ರು ಏನೋ ಒಂದು 500 ಜನ ಸೇರವ್ರೆ, ಇವ್ರು ಏನಾದರೂ ಬಂದ್ಬಿಟ್ಟು ಏನು ಮಾಡ್ತಾರೆ, ಈ ರೀತಿಯಾದಂಥದ್ದು. ಆದರೆ ಒಂದು ಪ್ರಭುತ್ವಕ್ಕೆ ಒಂದು ಮಾನವೀಯತೆ ಇರಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಏನು ಜನ ಕೂತ್ಕೊಂಡಿದ್ದಾರೆ, ಉಪವಾಸ ಕೂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರು ಯಾರೂ ಸಹಿತ ಪಾಕಿಸ್ತಾನಿಗಳಲ್ಲ, ಅವರು ಯಾರೂ ಸಹಿತ ಬಾಂಗ್ಲಾಗಳಲ್ಲ, ಎಲ್ಲರೂ ನಮ್ಮ ದೇಶದವರೇ, ನಮ್ಮ ಹುಡುಗರೇ, ನಮ್ಮ ಮಕ್ಕಳೇ. ಇಂಥದ್ರಲ್ಲೂ ಸಹಿತ ಅವ್ರ ಮೇಲೆ ಈ ರೀತಿಯಾದ ದೌರ್ಜನ್ಯ ಮಾಡ್ತೀವಿ ಅಂತಂದರೆ ಇದು ಇನ್ನೇನು ಇಲ್ಲ ಮೇಡಮ್, ಬರೀ ಈಗೋಯಿಸ್ಟಿಕ್ಕು, ಸರ್ವಾಧಿಕಾರಿ ನೇಚರು. ಇದನ್ನು ನೀವು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಅದನ್ನು ಸಹಿತ ತೆಗೆದುಕೊಳ್ಳೋದಿಲ್ಲ ಅಂತಂದರೆ ಯಾವುದೇ ಸರ್ಕಾರ ಇರಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವುದು, ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕಾಗಿದೆ. ಆ ಹಕ್ಕನ್ನು ಕಿತ್ಕೊಳ್ತೀನಿ, ದಮನ ಮಾಡ್ತೀನಿ, ನಿಮ್ಮನ್ನು ದೇಶದ್ರೋಹಿ ಅಂತ ಇದ್ದೀನಿ, ನೀವು ಮನುಷ್ಯರೇ ಅಲ್ಲೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀನಿ, ಮಕ್ಕಳು ಮರಿ ಅನ್ನೋದೇನೆ ಹೆಣ್ಮಕ್ಳನ್ನೋದೇ ಹಲ್ಲೆ ಮಾಡ್ತೀನಿ ಅನ್ನೋದಿದೆಯಲ್ವಾ, ಇದು ನಿಜಕ್ಕೂ ಸಹಿತ ಪಂಚೇಂದ್ರಿಯಗಳು, ನೀವು ಹೇಳಿದ ಬರೀ ಕಿವಿಯಲ್ಲ, ಪಂಚೇಂದ್ರಿಯಗಳನ್ನೇ ಕಳೆದಿರುವ ಒಂದು ಪ್ರಭುತ್ವ ಇದು. ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಅದು ಯುವಕರದು. ಹಿಂದೆ ರೈತರ ಹೋರಾಟವನ್ನು ಇದೇ ಥರ ನೆಗ್ಲೆಕ್ಟ್ ಮಾಡಿದರು, ಮನಿ ಬೇಕಾಯಿತು 1 ವರ್ಷದ ನಂತರ. ಆದರೆ 700 ಜನ ಪ್ರಾಣ ತೆತ್ತರು. ಇವಾಗೂ ಸಹಿತ ಮತ್ತೆ ರೈತರ ಮಾಡಿದ ಹಾಗೆ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಇವರ ಹೋರಾಟವನ್ನು ಸಹಿತ 17 ವರ್ಷ ಇನ್ನು 18 ವರ್ಷ ತುಂಬದೇ ಇರುವಂತವ್ರು ಇದ್ದಾರೆ ಸರ್. ಅವ್ರನ್ನ ಮುಟ್ಟಂಗಿಲ್ಲ, ಅವ್ರನ್ನ ಟಚ್ ಮಾಡಂಗಿಲ್ಲ. ಬಟ್ ಅದರ್ವೈಸ್ ಈ ರೀತಿಯ ತುಂಬಾ ದೊಡ್ಡ ಮಾಬ್ ಇದ್ದಾಗ ಯಾರು ಅಪ್ರಾಪ್ತರು ಯಾರು ಪ್ರಾಪ್ತರು ಅಂತ ಗೊತ್ತಾಗೋದಿಲ್ಲ. ಆದರೆ ಸರ್ ತಾವು ಹೇಳಿದ ರೀತಿಯಲ್ಲಿ ಉಗುರ್ನಿಂದ ಹೋಗೋದು ಕೊಡ್ಲಿ ತಗೊಂಡ್ರು ಅಂತ, ಇವ್ರು ಕಾಕ್ರೋಚ್ಗಳೇ ಆಗಿದ್ರೆ ಸರ್ 65 ರೂಪಾಯಿ ಹಿಟ್ ಹೊಡಿಬೇಕಾಗಿತ್ತು. ಅಷ್ಟು ದೊಡ್ಡ ಸಶಸ್ತ್ರ ಪಡೆಯನ್ನ ತರಿಸಿ ಅವ್ರ ಮೇಲೆ ಅಶ್ರುವಾಯು ಯಾಕೆ ಪ್ರಯೋಗ ಮಾಡ್ಬೇಕಾಗಿತ್ತು ಸರ್? ಹಿಟ್ಟಿಂದ ಹೋಗಿ ಕಾಕ್ರೋಚ್ಗಳಲ್ಲ, ಹಿಟ್ ಹೊಡೆದು ಸಾಯಿಸ್ಬೇಕಾಗಿತ್ತು. ಸಾಯಿಸಕ್ಕಾಗಲ್ಲ, ಅವರು ಕಾಕ್ರೋಚ್ಗಳಲ್ಲ, ಅವರು ಈ ದೇಶದ ಯುವಕರು, ಭವಿಷ್ಯವನ್ನ ಬರಿಬೇಕಾಗಿರುವಂತಹ ಯುವಕರು. ಅವರು ಕಾಕ್ರೋಚ್ಗಳಲ್ಲ ಅಂತ ಅರ್ಥ ಆಗಿದೆ ಅಂತ ಅದನ್ನೇ ನಾನು ಹೇಳ್ತಾ ಇರೋದು ಮೇಡಮ್. ಮೊದಲನೇದಾಗಿ ಇಲ್ಲಿರ್ತಕ್ಕಂಥವ್ರು ಯಾರೂ ಸಹಿತ ಬರೀ ಎಲ್ಲರೂ ಪೊಲೀಸರಲ್ಲ, ನೆನಪಿಟ್ಕೊಳ್ಳಿ. ಅಲ್ಲಿರ್ತಕ್ಕಂಥ RSS ಗುಂಡಗಳಿದ್ದಾರೆ, ಬಿಜೆಪಿ ಗುಂಡಗಳಿದ್ದಾರೆ, RSS ಗುಂಡಗಳು, ಬಿಜೆಪಿ ಗುಂಡಗಳು ಯಾರು ಅಂತ ನೀವು ತೋರಿಸಬೇಕು. ಸೋಷಿಯಲ್ ಮೀಡಿಯಾ ಬಿಡಿ ಸರ್. ನಾನು ಒಂದ್ ಮಾತು ಹೇಳೋದು, ಚರ್ಚೆಯ ದಿಕ್ಕನ್ನ ಬದಲಿಸಬೇಡಿ. RSS ಇಸ್ ನಾಟ್ ಅವರ್ ಟಾರ್ಗೆಟ್. RSS ಗೆ ಒಂದು ಅಸ್ತಿತ್ವ ಇಲ್ಲ ರೀ. ಅದೊಂದು ಸಂಘಟನೆನೂ ಅಲ್ಲ, ಅದೊಂದು ರಿಜಿಸ್ಟರ್ಡ್ ಸಂಘ ಸಂಸ್ಥೆನೂ ಅಲ್ಲ. ಅದನ್ನ ಯಾಕೆ ಡಿಸ್ಕಷನ್ ನೀವು ಹೇಳ್ಬಹುದು. ಅದು ಒಂದು ಗುಂಪು ಅಷ್ಟೇ, ಅದು ಒಂದು ಗುಂಪು, ಅದು ಕಣ್ಣಿಗೆ ಕಾಣದ ಒಂದು ಗುಂಪು ಅಷ್ಟೇ. ಅಲ್ಲ ರೀ, ರಿಜಿಸ್ಟ್ರೇಷನ್ ಇಲ್ಲದೆ ಇರುವಂತಹ ಒಂದು ಸಂಘಟನೆಯ ಬಗ್ಗೆ ನಾವ್ ಯಾಕ್ರಿ ಮಾತಾಡೋಣ? ಗೊತ್ತು ಗುರಿ ವಿಳಾಸ ಇಲ್ಲದೆ ಇರುವಂತವ್ರ ಬಗ್ಗೆ. ಈಗ ಹೆಂಗೆ ಸರ್ ಗೊತ್ತು ಗುರಿ ವಿಳಾಸ ಇಲ್ಲದೆ ಇರೋರು, ಅವ್ರು ವಿದೇಶಿ ಪ್ರಜೆಗಳು, ಅವ್ರು ಒದ್ದೋಡಿಸ್ಬೇಕು ಅಂತೀರಲ್ಲ ನೀವು, ಅದೇ ರೀತಿ ಗೊತ್ತು ಗುರಿ ವಿಳಾಸ ಇಲ್ಲದೆ ಇರೋರ ಬಗ್ಗೆ ನಾನು ಮಾತಾಡೋದು. ಅವರು ದೇಶವನ್ನ ಹಾಳು ಮಾಡ್ತಾ ಇದ್ದಾರೆ, ಆದ್ರಿಂದ ಪ್ರಶ್ನೆ ಮಾಡಬೇಕಾಗತ್ತೆ. ಪ್ರಶ್ನೆ ಮಾಡೋದು ನಮ್ಮ ಹಕ್ಕಾಗಿದೆ. ಆಲ್ ರೈಟ್, ಓಕೆ. ಈಗ ಇವರು ಯಾರು ಸತೀಶ್ ಸರ್, ಈಗ ಏನು ಕಾಂಗ್ರೆಸ್ ಪಾರ್ಟಿ ಈ ಒಂದು ಹೋರಾಟದಲ್ಲಿ ಇಷ್ಟು ದಿನ ಭಾಗಿ ಆಗಿರ್ಲಿಲ್ಲ.
ಅಲ್ಲಿ ಹೋರಾಟಗಾರರು ಹೇಳ್ತಾ ಇದ್ರು MP ಗಳು ನಮ್ಗೆ ಸಾಥ್ ಕೊಡಬೇಕು, MP ಗಳು ಸಾಥ್ ಕೊಡಬೇಕು. ಆದ್ರೆ ಪರ್ಟಿಕ್ಯುಲರ್ ಆಗಿ ಅವರು ರಾಹುಲ್ ಗಾಂಧಿ ಹೇಳಿಲ್ಲ, ಪ್ರಿಯಾಂಕಾ ಗಾಂಧಿ ಅಂತಾನೂ ಹೇಳಿಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಪ್ರತಿಪಕ್ಷದ ನಾಯಕರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನಿವಾಸದ ಎದುರುಗಡೆ ಪ್ರತಿಭಟನೆ ನಡೆದಿದೆ. ಸೊ ನನಗಿರುವಂಥ ಭಯ ಏನು ಗೊತ್ತಾ ಸರ್, ರಾಜಕೀಯದ ಸೋಂಕಿಲ್ಲದೆ ನಡೆಯುವಂಥ ಪ್ರತಿಭಟನೆಗಳು ಯಾವತ್ತೂ ಕೂಡ ಸಕ್ಸಸ್ ಆಗ್ತವೆ. ಆದರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ಎಂಟ್ರಿ ಆಗಿದೆ. ಇದರಿಂದ ಇದನ್ನು ರಾಜಕೀಕರಣಗೊಳಿಸುವಂತಹ ಸಾಧ್ಯತೆ ಇದೆ. ಇದು ಎಲ್ಲೋ ಒಂದು ಕಡೆ ತನ್ನ ದಿಕ್ಕು ದೆಸೆ ಅಥವಾ ಆ ಉದ್ದೇಶ ಅಪೂರ್ಣ ಆಗೋಗುತ್ತಾ? ಇಲ್ಲ, ಅಪೂರ್ಣ ಏನು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ವಿರೋಧ ಪಕ್ಷಗಳು ಅನ್ನೋದು ಬೇಕು. ಯಾಕಂದರೆ ಇವತ್ತು ಆಡಳಿತ ಪಕ್ಷ ಮಾಡ್ತಕ್ಕಂಥ ತಪ್ಪನ್ನು ಖಂಡನೆ ಮಾಡಬೇಕಾದ್ರೆ ವಿರೋಧ ಪಕ್ಷಗಳು ಇರಬೇಕು. ಮತ್ತು ಈ ದೇಶದ ಯುವಕರು ಏನು ಅವರು ನ್ಯಾಯಯುತ ಬೇಡಿಕೆಗಳನ್ನ ಇಟ್ಕೊಂಡು ಅವರು ನಿರಸನವನ್ನು ಮಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಯಾಕೆ ಸ್ಪಂದನೆ ಮಾಡಿಲ್ಲ? ನೀವು ನೋಡಿ, ಅದು ಆ ಒಂದು ಉಪವಾಸ ಅಂತಕ್ಕಂಥದ್ದು ಉತ್ತುಂಗಕ್ಕೆ ಹೋದಾಗ ಯಾವಾಗ ಅವರ ಆರೋಗ್ಯದ ಸ್ಥಿತಿ ದಿನೇ ದಿನೇ 18, 16, 17ರಿಂದ ಇದು ಇನ್ನೂ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ದೇಶಾದ್ಯಂತ. ಏನಪ್ಪ ಒಬ್ಬ ಮನುಷ್ಯ ಕೂತಿದ್ದಾನೆ, ಅದಕ್ಕೂ ಬೆಲೆ ಇಲ್ವಾ? ಅವಾಗ ಯಾಕೆ ಬಂದಿಲ್ಲ ರಾಹುಲ್ ಗಾಂಧಿ ಅವರು? ಇನ್ನೇನು ಒಂದು ದಿವಸ ಎತ್ಕೊಂಡು ಹೋಗ್ಬೇಕು ಅನ್ನೋ ಇದರಿಂದೆ ಅವರು ಒಬ್ಬರು ಲೀಡರ್ ಬಂದ್ಬಿಟ್ಟು, ಯಾರೋ ಪವನ್ ಕೇರೋ ಯಾರೋ ಬಂದ್ಬಿಟ್ಟು ಯಾರೋ ಅವರು ಬಂದು ಮಾತಾಡಿಸಿ ಹೋಗಿದ್ದಾರೆ. ಅಟ್ಲೀಸ್ಟು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಅಂತಲ್ಲ. ನಾವು ಬಂದ್ವಿ, ನಮಗೇನೋ ಅಲ್ಲಿ ಅವ್ರು ನಿರಸನ ಅಂತ ನಾವು 10ನೇ ದಿನಕ್ಕೆ ನಾವು ಎಂಟ್ರಿ ಆದ್ವಿ. ಈಗ ಸರ್ ಬಿಡದಿ ಹೋರಾಟದಲ್ಲಿ ನಾವೇ ಬೈದಿದೀವಿ. ಅಲ್ಲ ರೀ, ರೈತರು 500 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಬೈದ್ವಿ. ಇವತ್ತು ನಾವೇ ಮಾತಾಡ್ತೀವಿ, ನೀವ್ ಯಾಕೆ ಹೋದ್ರಿ ಅಂತ. ಯಾಕೆಂದ್ರೆ ಇವತ್ತು ಹಂಗಾಗೋಗಿದೆ ಸರ್. ಈಗ ರಾಜ್ಯ ಸರ್ಕಾರ ಏನಾದ್ರು ತಪ್ಪು ಮಾಡಿದಾಗ ನಾವು ವಿರೋಧ ಪಕ್ಷಗಳನ್ನ ನಾವು ಪ್ರಶ್ನೆ ಮಾಡ್ತೀವಿ. ಯಾಕೆಂದ್ರೆ ವಿರೋಧ ಪಕ್ಷಗಳು ಇದು ಆಡಳಿತ ಪಕ್ಷ ಅದನ್ನ ರಾಜಕೀಕರಣಗೊಳಿಸಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಕೇಂದ್ರದಲ್ಲಿ ಯಾವುದೇ ಇಶ್ಯೂ ಆಗ್ಲಿ ಅಲ್ಲಿ ರಾಹುಲ್ ಗಾಂಧಿ ಬರಬಾರ್ದು, ಪ್ರಿಯಾಂಕಾ ಗಾಂಧಿ ಬರಬಾರ್ದು, ಅಖಿಲೇಶ್ ಬರಬಾರ್ದು, ಯಾರು ಬರಬಾರ್ದು, ಕೇಜ್ರಿವಾಲ್ ಬರಬಾರ್ದು, ಯಾರು ಬರಬಾರ್ದು. ಬಿಜೆಪಿ ನಡೆನೂ ಅದೇ ರೀತಿಲೇ ಇದೆ. ಒಂದ್ ಕಡೆ ಅವರು ತಡ ಆಗಿ ಬಂದ್ರು ಇರ್ಲಿ, ಇವಾಗ ಲೇಟ್ ಆಗಾದ್ರು ಮಾಡ್ತಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮ ಚಕಾರ ಏನೂ ಇಲ್ಲ. ಯಾಕಂದ್ರೆ ಅವರು ಇವತ್ತು ಅಧಿಕೃತ ಒಂದು ಹೌಸಲ್ಲಿ ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ತಡವಾಗಾದ್ರೂ ಬಂದಿದ್ದಾರೆ. ಅಟ್ಲೀಸ್ಟು ನಾವು ಹೇಳ್ತಕ್ಕಂಥ ಈ ಹುಡುಗರ ಬೇಡಿಕೆ ಆದ್ರೂ ಏನಿತ್ತು?